ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮಲೆನಾಡು ವ್ಲಾಗ್ ಯೂಟ್ಯೂಬ್ ಚಾನಲ್ಗೆ. ಸೊ ನಿಮ್ಗೆ ಆಲ್ರೆಡಿ ತೋರಿಸಿದ್ದೆ ಮೈಸೂರು ದಸರಾದ ಮೈಸೂರು ಅರಮನೆಯ ವಿಡಿಯೋ. ಇವಾಗ ನಾವು ಹೋಗ್ತಾ ಇದ್ದೀವಿ ಬೆಂಗಳೂರಿಂದ ಮೈಸೂರಿಗೆ. ಇನ್ನು ಮೈಸೂರಲ್ಲಿ ನಾನೇನೇನು ಮಾಡಿದೆ ಅಂತ ಪ್ರತಿಯೊಂದು ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಮೊದಲಾಗಿ ನೀವು ರೋಡ್ ನೋಡ್ತಾ ಇದ್ರಲ್ಲ, ಯಾವ ಥರ ಲೈಟಿಂಗ್ಸಲ್ಲಿ ಬೆಳಗ್ಗೆ ಕಾಣ್ತಾ ಇತ್ತು ಅಂತ. ಈ ಲೈಟಿಂಗ್ಸ್ನ ನಾನು ಇನ್ನೊಂದು ಶಾರ್ಟ್ಸ್ ಮೂಲಕ ಅಪ್ಲೋಡ್ ಮಾಡ್ತೀನಿ, ಬಿಫೋರ್ ಮತ್ತು ಆಫ್ಟರ್ನ. ಇನ್ನು ರೂಮ್ ಮಾಡಿಕೊಂಡೆ ನೆಕ್ಸ್ಟ್ ಎಲ್ಲದನ್ನು ತೋರಿಸ್ತಾ ಹೋಗ್ತೀನಿ, ಬನ್ನಿ ವಿಡಿಯೋ ನೋಡ್ಕೊಂಡು ಹೋಗೋಣ. ಸೊ ಫ್ರೆಂಡ್ಸ್, ನಾನು ಇದೇ ರೂಮಲ್ಲಿ ಇದ್ದಿದ್ದು. ಸೊ ಬನ್ನಿ ಹೋಗೋಣ. ಹೋಗಿ ಹಿಂಗಾಗತ್ತೆ ಅಂತ ಹೇಳ್ತೀನಿ. ಜೊತೆಗೆ ಇವಾಗ ದೇವಸ್ಥಾನಕ್ಕೆ ಹೋಗಬೇಕು, ಹೋಗೋಣ. ಹೋಗಿ ಅಮ್ಮನ ದರ್ಶನ ತೊಗೊಳ್ಳೋಣ, ಜೊತೆಗೆ ನೀವು ತೊಗೊಳ್ಳಿ. ಗೊತ್ತಿಲ್ಲ ಅಲ್ಲಿ ಒಳಗಡೆ ದರ್ಶನ ಸಿಗುತ್ತೋ ಇಲ್ವೋ ಅಂತ, ಬಟ್ ನೋಡೋಣ. ಆಲ್ರೆಡಿ 2 ಗಂಟೆ ಆಗಿದೆ. 2 ಗಂಟೆ ಅಂದರೆ 3 ಗಂಟೆ ಒಳಗೆ ಲಾಸ್ಟ್ ಅಂತ ದರ್ಶನ. ಇಲ್ಲಿಂದ ನಾನಿರೋ ಜಾಗದಿಂದ 20 ಕಿಲೋಮೀಟ್ರ್ ಇದೆ. ಸೊ ನೋಡಬೇಕು ದೇವ್ರ ದರ್ಶನ ಸಿಗುತ್ತಲ್ವ ಅಂತ. ಸಿಗಲಿಲ್ಲ ಅಂದರೆ ಬೆಸ್ಟ್ ಎಂತ ಮಾಡೋದೇ ನೋಡಬೇಕು. ಹೋಪ್ ಫಾರ್ ದಿ ಬೆಸ್ಟ್ ಅನ್ನೋ ಥರ. ಇನ್ನು ಅಲ್ಲಿ ಕೇಳಿದಾಗ ಅವರಂದರು ಊಟ ಇರಲ್ಲ, ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ, ಇವಾಗ 3 ಗಂಟೆಗೆ ಓಪನ್ ಅಂತ. ಹಾಗಾಗಿ ನಾನೇನು ಡಿಸೈಡ್ ಮಾಡಿದೆ ಅಂದರೆ ಊಟ ಮಾಡಿಕೊಂಡು ಝೂಗೆ ಹೋಗೋಣ, ನಂತರ ಅಲ್ಲಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ದೆ. ಬನ್ನಿ ಹೋಗೋಣ, ಫಸ್ಟ್ ಊಟ ಮಾಡ್ಕೊಂಡ್ಬಿಡೋಣ. ಊಟ ಮಾಡಿ ಏನು ಮಾಡೋದು ಅಂತ ಯೋಚನೆ ಮಾಡೋಣ. ಸೊ ನಾನೀಗ ಝೂಗೆ ಹೋಗ್ತಾ ಇದ್ದೀನಿ. ಇನ್ನೂ ಝೂ ಪೂರ್ತಿ ಬೇರೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಆ ವಿಡಿಯೋದಲ್ಲಿ ನೋಡಿ. ಹಾಗೆ ನೈಟ್ ಲೈಟಿಂಗ್ ಶೋ ಕೂಡ ಪೂರ್ತಿ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಆಗಿದೆ. ಇನ್ನು ಇದು ನಾನು ತೋರಿಸ್ತಾ ಇರೋಂಥದ್ದು ಝೂ ಎದುರುಗಡೆ. ಸೊ ಹೇಗೆ ಕಾಣ್ತಾ ಇದೆ, ನನ್ನ ಡ್ರೀಮ್ ಆಗಿತ್ತು. ಎಷ್ಟೋ ನನ್ನ ಹೈಸ್ಕೂಲಿಂದ ನಾನು ಅಂದ್ಕೊಂಡಿದ್ದೆ ಮೈಸೂರು ಝೂಗೆ ಹೋಗಬೇಕು ಅಂತ. ಫೈನಲಿ ಬಂದೆ. ಹೇಗಿದೆ ನಾನು, ಹೆಂಗೆ ಅನ್ನಿಸ್ತು ಮೈಸೂರು ನೋಡಿ? ಸಖತ್ತು ಜನ, ನೀವು ನೋಡ್ತಾ ಇದ್ದೀರಾ. ಯಾವ ನಮ್ಮ ಫ್ರೆಂಡ್ಸು ಬರ್ತಾ ಇದ್ದವ್ರು ಇನ್ನೂ ಬರಲಿಲ್ಲ, ಅದಕ್ಕೆ ನಾವಿಬ್ಬರೇ ಝೂಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಎಂಟ್ರೆನ್ಸ್ ನಾವಿಲ್ಲಿ ಎಂಟ್ರೆನ್ಸ್ ನೋಡ್ಬೋದು ಅಷ್ಟೇ, ಅಲ್ಲಿ ನಾವು ಟಿಕೆಟ್ ಕೊಟ್ಟು ಸೊ ಹೋಗೋಣ. 3 hours later. ಆಮೇಲೆ ಝೂ ಮುಗಿಸ್ಕೊಂಡು ಅದರದ್ದು ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಆದಷ್ಟು ಬೇಗ. ಸೊ ಇವಾಗ ನಾನು ಹೋಗ್ತಾ ಇದ್ದೀನಿ ಮೈಸೂರು ದಸರಾ ಅಂದರೆ ಕೂಡಲೇ ಅರಮನೆ ನೋಡಬೇಕಲ್ವಾ. ಸೊ ಅದಕ್ಕೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಮಹಾರಾಜರ ಒಂದು ಲೈಟಿಂಗ್ಸ್ ಮಾಡಿರೋಂಥದ್ದು ಸಕ್ಕತ್ತಿತ್ತು ಕಣ್ರಿ. ವೀವ್ ಅಂತೂ, ಈ ವೀವೆಲ್ಲ ನೋಡಬೇಕಂದ್ರೆ ನನ್ನ ಮೈಸೂರು ದಸರಾದ ಅರಮನೆ ಶೋದು ವಿಡಿಯೋ ನೋಡಿ. ಸೊ ಅದರೊಳಗೆ ಕ್ಲಿಯರಾಗಿ ಪೂರ್ತಿ ವಿಡಿಯೋ ಹಾಕಿದ್ದೀನಿ, ಮಿಸ್ ಮಾಡಿದೆ ನೋಡಿ. ಇದೇ ಇದರೊಳಗೆ ವಿಡಿಯೋದೊಳಗೆ ನಾನು ಅದನ್ನು ಟ್ಯಾಗ್ ಮಾಡಿರ್ತೀನಿ. ಸೊ ಪೂರ್ತಿ ಕಂಪ್ಲೀಟ್ ವಿಡಿಯೋ ನೋಡಿ, ನಿಮಗೂ ಕೂಡ ಹೇಗೆ ಕಾಣಿಸ್ತಾ ಇತ್ತು ಮೈಸೂರು, ನಮ್ಮ ಮೈಸೂರು ಅಂತ ಹೇಳಿ ನೋಡಿಬಿಡಿ. ಇನ್ನೂ ಏನೇನಾಯಿತು ಅದು ನಡುವೆ ಅಂತೆಲ್ಲ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಮಜಾ ಆಗಿತ್ತು ಕಣ್ರಿ. ಅಪ್ಪ ನಿಜವಾಗ್ಲೂ ಕಣ್ಣು ಫುಲ್ ನೀರು ತುಂಬೋಗಿತ್ತು ಅಂತಲೇ ಹೇಳ್ತೀನಿ. ಯಾಕಂದರೆ ನನಗೆ ಆ ಕಡೆ ಹೆಚ್ಚು ವಿಡಿಯೋ ಮಾಡೋಕ್ಕೂ ಆಗದೆ, ಸುಮ್ಮನೆ ಅಂದರೆ ಅನ್ಪ್ಲ್ಯಾನ್ಡ್ ವಿಡಿಯೋ ಅಷ್ಟು ಪ್ಲ್ಯಾನ್ ಹಾಕ್ಕೊಂಡ್ರು ಏನೂ ಸಕ್ಸಸ್ ಆಗಲೇ ಇಲ್ಲ ಅಂದ್ಕೊಂಡೆ. ಲಾಸ್ಟಿಗೂ ನಾನು ಏನೇನು ನೋಡ್ಕೊಂಡು ಹೋಗಿದ್ದೆ ಎಲ್ಲದನ್ನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಿಮ್ಮ ಒಂದು ಸಪೋರ್ಟ್ ನನ್ನ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತೀನಿ. ಯಾಕಂದರೆ ನಿಮ್ಮ ಒಂದು ಆಶೀರ್ವಾದವೇ ನನಗೊಂದು ಲಾಟ್ಸ್ ಆಫ್ ಲವ್ ಅಂತಲೇ ಹೇಳ್ತೀನಿ. ಯಾಕಂತ ಹೇಳಿದ್ರೆ ನಿಮ್ಮ ಆಶೀರ್ವಾದನೇ ನಾನು ಪ್ರತಿಯೊಂದು ಸಕ್ಸಸ್ಗೂ ಕಾರಣ ಅಂತ ಹೇಳ್ತಾ, ಇವಾಗ ನೀವು ನೋಡ್ತಾ ಇದ್ರಲ್ಲ ಮೈಸೂರಿನ ಲೈಟಿಂಗ್ಸ್ನ ಅಲ್ಟಿಮೇಟಾಗಿ ಕಾಣಿಸ್ತಾ ಇತ್ತು, ಸೂಪರ್ಬ್ ಕಾಣಿಸ್ತಾ ಇತ್ತು ಅಂತ ಹೇಳ್ತೀನಿ. ಇನ್ನು ಬನ್ನಿ, ನಾನು ಅರಮನೆನ ಸಣ್ಣ ಕ್ಲಿಪ್ಪಾಗಿ ತೋರಿಸ್ತೀನಿ. ಮಿಕ್ಕಿದ್ದೆಲ್ಲ ವಿಡಿಯೋನ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೀವು ನೋಡ್ಬೋದು. ನನಗೆ ಕೃಷ್ಣ ಆಗಿರ್ಬೋದು, ಸಿಕ್ಕಾಪಟ್ಟೆ ಇಷ್ಟು ಚಂದ ಲೈಟಿಂಗ್ಸ್ ಇತ್ತಂದರೆ ಅವಸಮ್ ಅಂತಲೇ ಹೇಳ್ತೀನಿ. ಇವತ್ತಿನ ಕಥೆ ಅಂತೂ ಕೇಳೋದೇ ಬೇಡ. ಯಾಕಂತ ಹೇಳಿದ್ರೆ ನಾನು ಏನು ಅಂದ್ಕೊಂಡೆ, ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂದ್ಕೊಂಡು 6 ಗಂಟೆ ಆಗಿತ್ತು ನಾನು ಬಂದಿದ್ದು. ಇಲ್ಲಿ ಮುಗಿಸ್ಕೊಂಡು ಇನ್ನು ಝೂ ಮುಗಿಸ್ಕೊಂಡು. ಸೊ 6 ಗಂಟೆ ಆಗಿತ್ತು. ನಂತರ ಮಾಡಬೇಕು ಅಂದ್ಕೊಂಡಿದ್ದು ಹೋಗೋಣ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡು 6:45 ಡಿಸೈಡ್ ಮಾಡಿ 6:45 ಬಸ್ ಹತ್ಕೊಂಡು ಹೋದೆ. ನಂತರ ಅವ್ರು ಹೇಳಿದ್ರು ಅಲ್ಲಿಂದ ಬರೋಕ್ಕೆ 8 ಗಂಟೆ ನಂತರ ಬಸ್ಸೇ ಇಲ್ಲ ಅಂದ್ಕೊಂಡು ಹೋಗೋಕ್ಕೆ ತುಂಬ ಹೊತ್ತಾಯಿತು. ಅಮ್ಮನ ಮಧ್ಯದಾರಿ ಟಿಕೆಟ್ ಎಲ್ಲ ತೆಗ್ಸಿ
ನಂತರ ಅಲ್ಲೇ ಇಳ್ಕೊಂಡ್ಬಿಟ್ವಿ. ಒಂದು 5 ಕಿಲೋಮೀಟರ್ಸ್ 4 ಕಿಲೋಮೀಟರ್ಸ್ ಆಗಿತ್ತು. ಆಮೇಲೆ ಇನ್ನೇನು ಮಾಡೋದು, ಮತ್ತೆ ಎಷ್ಟಕ್ಕಾದರೂ ಬಸ್ಸೇ ಬರಲಿಲ್ಲ. ಆಮೇಲೆ ನನಗಿಲ್ಲ ದೇವ್ರ ಹತ್ರ ನಾನು ಅದೇ ಹಿಡ್ಕೊಂಡಿದ್ದೆ ಫಿಂಗರ್ ಕ್ರಾಸು. ನಂತರ ಅಂತೂ ಇಂತೂ ಒಂದು ಓಲಾ ಸಿಕ್ತು. ಎಷ್ಟು 118 ಆಗಿತ್ತು. 118 ರುಪೀಸ್ ಕೊಟ್ಟು ಓಲಾಗೆ ಬಂದು ಇವಾಗ ಬಂದು 8:15 ಆಗಿಬಿಟ್ಟಿದೆ. 8:15 ಇನ್ನೊಂದು ಅರ್ಧ ತಾಸು ಸಿಗುತ್ತೆ. ಸೊ ಅರ್ಧ ತಾಸೊಳಗೆ ನನಗೆ ಎಷ್ಟೆಷ್ಟು ಆಗುತ್ತೋ ಅಷ್ಟು ತೋರಿಸ್ತೀನಿ. ಸೊ ಕ್ಯಾಮ್ರಾನ ರೆಡಿ ಮಾಡ್ಕೊತಾ ಇದ್ದೀನಿ. ಕ್ಯಾಮ್ರಾ ರೆಡಿ ಮಾಡಿಕೊಂಡು ಬಂದು ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಸೊ ಇಷ್ಟೆಲ್ಲ ಆಗಿತ್ತು ಕತೆ. ಸ್ವಲ್ಪ ಬೇಜಾರಾಯಿತು, ಯಾಕಂದರೆ ಅಮ್ಮನ ಗುಡಿಗೆ ಹೋಗೋಕ್ಕಾಗಿಲ್ಲ. ಇವತ್ತಿನ ನಾನು ತುಂಬ ಪ್ಲೇಸಸ್ ತೋರಿಸ್ಬೇಕಂತ ಅಂದ್ಕೊಂಡೆ, ಬಟ್ ತುಂಬ ಪ್ಲೇಸಸ್ ತೋರ್ಸೋಕ್ಕೆ ಆಗಿಲ್ಲ. ಆಗಿದ್ದೇ ಒಂದು ಏನು ಲೈಟಿಂಗ್ಸ್ ಏನಿದೆ ರೋಡಲ್ಲೆಲ್ಲ, ಅದು ಬಿಟ್ಟರೆ ಅದೇ ಏನು ಅರಮನೆ ಮುಂಭಾಗ, ಆಮೇಲೆ ಝೂ ಇಷ್ಟ ತೋರ್ಸೋಕ್ಕಾಗಿದ್ದು. ನಾಳೆ ನೋಡ್ತೀನಿ, ಆದಷ್ಟು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಉಳ್ಕೊಳ್ಳೋಣ ಅಂದರೆ ಆಲ್ರೆಡಿ ಬಸ್ ಟಿಕೆಟ್ ಕೂಡ ಮಾಡಿಬಿಡ್ತೀನಿ, ಅದೇ ರಗಳೆ ಆಗಿರೋದು. ಬನ್ನಿ ಈಗ ತೋರಿಸ್ತೀನಿ, ತುಂಬ ಲೇಟ್ ಮಾಡ್ಕೊಳ್ಳೋದು ಬೇಡ. ಇನ್ನು ಎಷ್ಟು ಕಲರ್ಫುಲ್ ಆಗಿದೆ ಅಂತ ನೀವು ನೋಡ್ತಿದ್ರೆ, ಫುಲ್ಲು ಲೈಟಿಂಗ್ಸ್ ಎಲ್ಲ ಹೊಳಿತಾ ಇದೆ. ಪೂರ್ತಿ ಒಂಥರ ಗೋಲ್ಡ್ ಒಂದು ಸೊ ಇಲ್ಲಿ ನೋಡ್ತಿದ್ರೆ ಫುಲ್ ಲೈಟಿಂಗ್ಸ್ ಎಲ್ಲ ಕಾಣಿಸ್ತಾ ಇದೆ. ಮೈಸೂರಿನ ಲೈಟಿಂಗ್ಸಲ್ಲಿ ನೋಡಿದ್ರೆ ಒಂಥರ ಖುಷಿ, ಒಂಥರ ಕಣ್ಣಿಗೆ ಆನಂದ ಅಂತ ಹೇಳ್ಬೋದು. ಇನ್ನು ಅಲ್ಲಿ ನೋಡ್ತಾ ಇದ್ದೀನಿ, ಇನ್ನು ಮೈಸೂರು ದಸರಾ ತುಂಬ ಜನದ ಕನಸು ಅಂತಲೇ ಹೇಳ್ಬೋದು. ಕರ್ನಾಟಕದಲ್ಲಿರೋಂಥ ಪ್ರತಿಯೊಬ್ಬರಿಗೂ ಮೈಸೂರು ದಸರಾನ ನೋಡಬೇಕನ್ನೋ ತುಂಬ ಆಸೆ ಇರುತ್ತೆ. ಹಾಗೆ ಕೂಡ ನಾನು ಒಂದು ಕನಸು ಕಟ್ಟವಳು. ಸೊ ಆ ಕನಸು ನನಸಾಯಿತು ಅನ್ನೋ ಒಂದು ಕಡೆ ಖುಷಿ ಅಂದರೆ, ಇನ್ನೊಂದು ಕಡೆ ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ಗೆ ಇನ್ನಷ್ಟು ಪ್ಲೇಸಸ್ ತೋರಿಸ್ಬೇಕಂತ ಇದ್ದೆ, ಬಟ್ ತೋರ್ಸೋಕ್ಕಾಗಿಲ್ಲ ಅಂತ. ಬಟ್ ಅಪ್ಕಮಿಂಗ್ ಗ್ಯಾರಂಟಿ ತೋರಿಸ್ತೀನಿ. ಸೊ ಈ ಒಂದು ಡಿಲೇಗೆ ಸಾರಿ ಅಂತ ಹೇಳ್ತಾ ಮತ್ತೆ ಮೈಸೂರಿಗೆ ಬರ್ತೀನಿ. ಆ ಟೈಮಲ್ಲಿ ಇನ್ನೊಂದಷ್ಟು ಸಬ್ಸ್ಕ್ರೈಬರ್ಸ್ ಆದಾಗ ಬರ್ತೀನಿ. ಸೊ ಅವಾಗ ಇನ್ನೂ ಸಖತ್ತಾಗಿ ವಿಡಿಯೋಸ್ ಮಾಡ್ಬೋದು ಅಂತ ಹೇಳ್ತೀನಿ. ಅದಂತೂ ನಾನು ಅಶ್ಯೂರೆನ್ಸ್ ಕೊಡ್ತೀನಿ. ಹಾಗೆ ಮೈಸೂರು ಆದ್ರ ಕೂಡಲೇ ನನಗಂತೂ ಸಖತ್ ಖುಷಿ ಆಗೋಯ್ತು, ಯಾಕಂದರೆ ಫಸ್ಟ್ ಟೈಮ್ ನಾನು ಆ ಲೈಟ್ ಶೋ ನೋಡಿರೋವಂಥದ್ದು. ಅದೇ ಹೇಳ್ತೀವಲ್ಲ, ಫಸ್ಟ್ ಈಸ್ ಆಲ್ವೇಸ್ ಬೆಸ್ಟ್ ಅಂತ ಹೇಳ್ತಾ, ಹಂಗೆ ಈ ಒಂದು ಫಸ್ಟ್ ಜರ್ನಿನ ನಾನು ಯಾವತ್ತೂ ಮಿಸ್ ಮಾಡಲ್ಲ, ಮರ್ತು ಹೋಗಲ್ಲ ಅಂತ ಹೇಳ್ತಾ, ಅದು ಕ್ಯಾಮ್ರಾದಲ್ಲಿ ನನ್ನ ಫಸ್ಟ್ ಶೂಟ್ ಇಲ್ಲ ಆಗಿತ್ತು. ಪೂರ್ತಿ ಡೀಟೇಲ್ಡ್ ವಿಡಿಯೋ ಏನೇನಾಗಿತ್ತು, ಹೆಂಗಿತ್ತು, ಪ್ರತಿ ಒಂದನ್ನು ಕೂಡ ನನ್ನ ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ಆ ವಿಡಿಯೋದಲ್ಲಿ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಮತ್ತೊಂದು ಇದನ್ನೆಲ್ಲ ನೋಡಿದಾಗ ಒಂದು ಹಾಡು ಹೇಳಬೇಕಂತ ನೆನಪಾಗ್ತಾ ಇದೆ. ಏನಂತ ಹೇಳಿದ್ರೆ, ಮೈಸೂರು ದಸರಾ ಎಷ್ಟೊಂದು ಸುಂದರ, ಚೆಲ್ಲಿದೆ ನಗೆಯ ಪನ್ನೀರ, ಚೆಲ್ಲಿದೆ ನಗೆಯ ಪನ್ನೀರ. ಇನ್ನು ಫ್ರೆಂಡ್ಸ್, ನೀವು ಎದುರುಗಡೆ ಬೆಟ್ಟ ನೋಡ್ತಿದ್ರಲ್ಲ, ಸೊ ಆ ಬೆಟ್ಟದ ಮೇಲ್ಗಡೆ ನಾವು ಹೋದಾಗ ಚಾಮುಂಡೇಶ್ವರಿ ಅಮ್ಮನ ದೇವಸ್ಥಾನ ನೀವು ನೋಡ್ಬೋದು. ಸೊ ಎಂತ ಗೊತ್ತಾ ವಿಶೇಷ ಅಂದರೆ, ಆ ಬೆಟ್ಟದೆಲ್ಲ ನೀವು ನೋಡ್ತಾ ಇರ್ಬೋದು, ವೆಲ್ಕಮ್ ಅಂತ ಬಂತು, ಸುಸ್ವಾಗತ, ಹೀಗೆ ಪ್ರತಿ ಒಂದು ನಿಮಿಷಕ್ಕೂ ಚೇಂಜ್ ಆಗ್ತಾಯಿತ್ತು. ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ಸೊ ಹೀಗೆ ದಾರಿ ಉದ್ದಕ್ಕೂ ಹೋದಾಗ ಇದು ನಂಗೆ ಸಿಕ್ತು. ಇಷ್ಟು ಚಂದ ಲೈಟಿಂಗ್ಸ್ ಅಂದರೆ, ಐ ಥಿಂಕ್ ನಾನೇ ಮಿಸ್ ಮಾಡಿಕೊಂಡೆ ಡ್ರೋನ್ ಶೂಟ್ನ. ಅದೇ ಸ್ಟಾರ್ಟಿಂಗ್ಗೆ ಹೋಗಿದ್ದರೆ ನಂಗೆ ಆ ಡ್ರೋನ್ ಶೂಟೆಲ್ಲ ಸಿಗ್ತಿತ್ತು ಅನಿಸುತ್ತೆ, ಬಟ್ ಮಿಸ್ ಮಾಡಿಕೊಂಡೆ. ನೆಕ್ಸ್ಟ್ ವರ್ಷ ನೋಡೋಣ, ಆದರೆ ಗ್ಯಾರಂಟಿ ತೋರಿಸ್ತೀನಿ ಮತ್ತೊಂದು ಮೈಸೂರು ದಸರಾದ ವ್ಲಾಗ್ ಮೂಲಕ. ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ ಅಂತ ಆಲ್ರೆಡಿ ಹೇಳಿದ್ದೆ. ಇವತ್ತು ದೇವಸ್ಥಾನಕ್ಕೆ ಹೋಗೋಕ್ಕೆ ರೆಡಿ ಆಗಿದ್ದೇನೆ. ಬಂದು ಟೈಮ್ ಈಗ 6:50 ಆಗಿದೆ. ಸೊ ಬನ್ನಿ ಹೋಗೋಣ. ನನ್ನ ತಂಗಿ ಇನ್ನೂ ಬಾಗಿಲು ಹಾಕ್ತಾವಳೆ. ನಾನು ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಸೊ ಅಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ಕಾಣ್ತಿದ್ದಾಳೆ ನನ್ನ ತಂಗಿ ನಿದ್ರೆಗಣ್ಣಲ್ಲಿ. ಅಯ್ಯೋ ಬಾಚಣಿಗೆನೇ ತರದೆ, ನನ್ನನ್ನು ಬಾಚಣಿಗೆ ನೆನಪು ಮಾಡಿ ಫುಲ್ ಕಾಲು ಕೈಯೆಲ್ಲ ನಾವು ಫುಲ್ ಸುಸ್ತಾಗ್ಬಿಟ್ಟಿದ್ದೀವಿ. ಒಂದೇ ಒಂದಿನ ಝೂ ಅಲ್ಲಿ ಓಡಾಡಿ ಇಷ್ಟ ಆಗಿದೆ. ಇನ್ನು ಬೆಳಗ್ಗೆ ಅಂತೂ ಸಖತ್ ಚಳಿ ಆಗ್ತಿತ್ತು, ಹೇಳೋಕ್ಕೆ ಮನಸ್ಸಿರಲಿಲ್ಲ. ಬಿಕಾಸ್ ಫುಲ್ ಕಾಲು ನೋವಿತಾ ಇತ್ತು. ಅದರೊಳಗೆ ರಾತ್ರಿ ಬಿಗ್ ಬಾಸ್ ನೋಡಿಕೊಂಡೇ ಮಲ್ಕೊಂಡ್ವಿ. ಅಪ್ಪ ಅದರೊಳಗೂ ಎಲ್ಲಿ ಜನ ಜಾಸ್ತಿ ಆಗ್ಬಿಡ್ತಾರಂತ ಬೇಗ ಹೊರಡ್ಬೇಕಂತ ಹೊರಡ್ವಿ. ಸೊ ನೀವು ನೋಡ್ತಾ ಇದ್ರೆ ಬಸ್ ಫಿಲ್ ಆಗಿಬಿಟ್ಟಿತ್ತು. ನಿಂತ್ಕೊಂಡು ಅಲ್ಲಿ ಗಂಟ ಹೋಗಿದ್ದು ಸಖತ್ ಸುಸ್ತಾಗೋಗಿತ್ತು ಕಣ್ರಿ. ನಿದ್ರೆ ಅಂತೂ ಕಣ್ಣು ಫುಲ್ ಎಳೀತಾ ಇತ್ತು. ಇನ್ನು ಬೆಳಗ್ಗೆ ನೀವು ನೋಡ್ತಾ ಇದ್ದೀರಾ ಯಾವ ಥರ ವ್ಯೂ ಕಾಣ್ತಾ ಇದೆ ಅಂತ, ಸಖತ್ತಾಗಿತ್ತು ಕಣ್ರಿ. ನಿಜವಾಗ್ಲೂ ಏನು ಗೊತ್ತಾ, ಈ ಚಳಿಗಾಲದೊಳಗೆ ಮಳೆಗಾಲದಲ್ಲಿ ಹೋಗಬೇಕಾದ್ರೆ ಚಾಮುಂಡೇಶ್ವರಿ ಬೆಟ್ಟ ಅಂತೂ ಸೂಪರಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅಲ್ಟಿಮೇಟಾಗಿ ವ್ಯೂ ಕಾಣುತ್ತೆ. ಬರೀ ಹೇಳೋದಲ್ಲ, ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಏನು ಅಷ್ಟಲ ಬೆಳಗ್ಗೆನೂ ಅಲ್ಲ, 7 ಗಂಟೆ, ಬಟ್ ಆದರೂ ಇಷ್ಟು
ಎಷ್ಟು ಇಬ್ಬನಿ ಇದೆ ಅಂದರೆ ಜಸ್ಟ್ ಆಸಮ್ ಅಂತಲೇ ಹೇಳ್ಬೋದು. ಅದರೊಳಗೂ ಏನಂದರೆ ಇವಾಗ ಹಿಂಗೆ ಕಾಣಿಸ್ತಾ ಇದೆ ಅಲ್ಲ, ಜನ ಸ್ವಲ್ಪ ಕಮ್ಮಿ ಇರ್ಬೋದು ಅಂತ ನಿಮಗೆ ಅನ್ನಿಸ್ತಾ ಇರ್ಬೋದು. ಬಟ್ ರಿಯಾಲಿಟಿ ಚೆಕ್ ಮಾಡಿದಾಗ ಯಪ್ಪ ಅಲ್ಲಿರೋ ಜನ ನೋಡಿ ಒಂದ್ಸಲ ಸುಸ್ತಾಗ್ಬಿಡ್ತು ಅಂತ ಅಂದ್ಕೊಂಡೆ. ಮತ್ತೊಂದು ಏನು ಗೊತ್ತಾ, ನಾನು ದುಡ್ಡು ಉಳ್ಸೋಕ್ಕೆ ಹೋಗಿ ಮಳ್ಳಾಗ್ಬಿಟ್ಟೆ ಅಂತ ನಾನು ಹೇಳ್ಬೋದು. 30 ರೂಪಾಯಿ 100 ರೂಪಾಯಿ ಟಿಕೆಟ್ ಇತ್ತು. ಬಟ್ ನಾನು ಸುಮ್ಮನೆ ದುಡ್ಡು ವೇಸ್ಟ್ ಆಗೈತಲ್ಲ, ಬೇಡ ನಾರ್ಮಲ್ ಲೈನಿಗೆ ಹೋಗೋಣ, ದೇವ್ರ ದರ್ಶನಕ್ಕೆ ನಾರ್ಮಲ್ ಲೈನಿಗೆ ಹೋಗ್ಬೇಕಂತ ಹೇಳಿ ನೆಕ್ಸ್ಟ್ ಏನಾಯಿತು ಅಂತ ನೀವು ನನ್ನ ಪೂರ್ತಿ ವಿಡಿಯೋ ನೋಡಿದಾಗ ಗೊತ್ತಾಗತ್ತೆ. ಇನ್ನೂ ಇಲ್ಲಿ ನೋಡ್ತಾ ಇದ್ದೀರಾ ದೇವಸ್ಥಾನದ ಎದುರುಗಡೆ ಹಿಂಗೆ ಕಾಣಿಸ್ತಾ ಇದೆ ಅಂತ, ಸಖತ್ತಾಗಿತ್ತು ಕಣ್ರಿ. ಯಪ್ಪ ನಾನೊಂದು ವಿಡಿಯೋ ಕೂಡ ಮಾಡೋಕ್ಕಿದೆ, ಶಾರ್ಟ್ಸು ಅಲ್ಟಿಮೇಟ್ ಆಗಿತ್ತು ಅಂತಲೇ ಹೇಳ್ಬೋದು. ಇನ್ನು ಇಲ್ಲಿ ನೋಡ್ತಾ ಇದ್ರಲ್ಲ, ಇದು 100 ರೂಪಾಯಿ ಲೈನು, ಮತ್ತು ಹಿಂದಗಡೆ ಇರೋದು ಅದು ನಾರ್ಮಲ್ ಲೈನ್. ಈ ಲೈನ್ ಇದೆಲ್ಲ ಇದು ನಾರ್ಮಲ್ ಲೈನ್. ಇನ್ನು ದೇವಸ್ಥಾನದ ಎದುರು ಭಾಗ ಒಂದು ಲೈನ್ ಕಾಣುತ್ತೆ, ಅದು ಟಿಕೆಟ್ ತೊಗೊಳ್ಳೋ ಲೈನು. ಸೊ ನಾನೇನು ಅಂದ್ಕೊಂಡೆ ಅಷ್ಟೆಲ್ಲ ಲೈನ್ ಇರಲ್ಲ ಅಂದ್ಕೊಂಡು ನನ್ನ ತಂಗಿನಲ್ಲಿ ನಿಲ್ಲಿಸಿಟ್ಟು ನಾನು ಆರಾಮ್ ಕೂತ್ಕೊಂಡೆ. ಇವಾಗ ನೀವು ನೋಡ್ತಾಯಿದ್ದೀರಾ ಎಷ್ಟು ಜನ ಇದ್ದಾರೆ ಅಂತ. ಈಗ ಟೈಮ್ ಬಂದು ಎಷ್ಟಾಗಿದೆ ಅಂತ ನೀವು ಕಾತುರತೆಯಿಂದ ಕಾಯ್ತಾ ಇದ್ದೀರಾ ಅನಿಸುತ್ತೆ. ಸೊ ಟೈಮ್ ಬಂದು ತೋರಿಸ್ತೀನಿ, ನೀವೇ ನೋಡಿಬಿಡಿ. ಈಗ ಬಂದು 11:20 ಆಗಿದೆ. ಸರಿ ಸುಮಾರು ನಾನು 4.25 ತಾಸು ನಿಂತ್ಕೊಂಡ್ರು ಇನ್ನೂ ಅಷ್ಟೇ ಆಗಿದ್ದು. ಸೊ ಅಂತೂ 7:45 ಇವಾಗ 12 ಕಾಲ 11:45 ಆಗಿದೆ. ಸೊ ಇಲ್ಲಿವರೆಗೂ ನಾವು ಲೈನಲ್ಲಿ ನಿಂತು ಅಂತೂ ಇಂತೂ ಅಮ್ಮನ ದರ್ಶನ ತೊಗೊಬಂದೆ. ಬಟ್ ಅದೇ ಅಮ್ಮನ ನೋಡೋಕ್ಕೆ ಪಟ ಆಗಲೇ ಇಲ್ಲ, ಎಲ್ಲರೂ ಕಳಿಸ್ತಾ ಇದ್ರಲ್ವ, ಹಾಗಾಗಿ ಇಲ್ಲಿ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಯಾಕಂದರೆ ಅಮ್ಮನ ನೋಡಿದೆ ಅಂತ ಒಂದು ಖುಷಿ ಇದೆ. ಸೊ ಇಲ್ಲಿಗೆ ಅಮ್ಮನ ದರ್ಶನ ಮುಗಿಸ್ಕೊಂಡು, ಸೊ ನೋಡೋಕ್ಕೆ ಅಂತ ಏನು ತೊಗೊಳಕ್ಕೆಲ್ಲ ಏನು ಹೋಗಲ್ಲ, ಸೊ ಹಿಂಗೆ ನೋಡ್ಕೊಂಡು ಅಷ್ಟೇ. ಮತ್ತು ನಾನು ಬೆಂಗಳೂರಿಗೆ ಹೋಗಬೇಕಿತ್ತು ವಾಪಸ್, ಯಾಕಂದರೆ ನಾನು ಆಲ್ರೆಡಿ ಹೇಳ್ದಂಗೆ 8:15 ಬಸ್ ಬುಕ್ ಆಗಿಬಿಟ್ಟಿತ್ತು. ನಂತರ ನಾನು ಅದಕ್ಕೆ ಏನು ತೊಗೊಳಕ್ಕೇನೂ ಹೋಗಲಿಲ್ಲ, ಯಾಕಂದರೆ ಆಲ್ರೆಡಿ ಹೇಳಿದ ಹಾಗೆ 11:45 ಆಯಿತು. ನಾನು ಹೊರಗಡೆ ಬರೋಷ್ಟರೊಳಗೆ 12 ಸಮಥಿಂಗ್ ಆಗಿತ್ತು. ನಂತರ ನಾವು ಊಟ ಮಾಡಬೇಕಿತ್ತು, ಊಟ ಮಾಡಿ ಮತ್ತೆ ಹೊರಡಬೇಕಿತ್ತು. ಬೇಜಾರಿನ ಸಂಗತಿ ಏನಂತ ಹೇಳಿದ್ರೆ, ನಾನು ವಿಡಿಯೋ ಮಾಡಬೇಕಂತ ಎಷ್ಟೆಲ್ಲ ಪ್ಲ್ಯಾನ್ ಹಾಕೊಬಂದೆ, ಅದೇನೂ ಆಗಿರಲಿಲ್ಲ. ಅದರ ನಡುವೆ ಒಂದಿಷ್ಟು ಖುಷಿಯಾಗಿದ್ದಂದರೆ ಅಮ್ಮನವ್ರ ದರ್ಶನ ತೊಗೊಂಡೆ. ಬಟ್ ಕ್ಲಿಯರಾಗಿ ಫುಲ್ ನೆಮ್ಮದಿಯಿಂದ ನೋಡೋಕ್ಕಾಗಿಲ್ಲ. ಬಟ್ ಇನ್ನೊಂದು ಸಲ ಬರ್ತಾ ಅನ್ನಲ್ಲ, ಅವಾಗಂತ ಅಮ್ಮನವ್ರನ್ನ ಕ್ಲೀನಾಗಿ ನೋಡಬೇಕು ಅಂತ ತುಂಬ ಆಸೆ ಇದೆ. ಇನ್ನು ಬೇಗ ಹೋಗಿದ್ದು ಒಂಥರ ಬೇಜಾರು. ಸಪೋಸ್ ನಾನು ಬುಕ್ಕಿಂಗ್ ಮಾಡಿರಲಿಲ್ಲ ಅಂದರೆ ಪಕ್ಕ ನಾನು ಹೋಗ್ತಾ ಇರಲಿಲ್ಲ. ಇವತ್ತೊಂದು ದಿನ ಉಳ್ಕೊಂಡು ಇನ್ನಷ್ಟು ಎಕ್ಸ್ಪ್ಲೋರ್ ಮಾಡಿ ಇನ್ನಷ್ಟು ಪ್ಲೇಸ್ನ ನಾನು ಕವರ್ ಮಾಡಿ ಹೋಗ್ತಾ ಇದ್ದೆ. ಬಟ್ ಅದೇ ಪ್ರೀವಿಯಸ್ ಬುಕ್ಕಿಂಗು ವರ್ಕ್ ಇರುತ್ತೆ. ಸೊ ವರ್ಕಲ್ಲಿ ನಾನು ರಜೆ ತೊಗೊಂಡಿರಲಿಲ್ಲ, ಹಾಗಾಗಿ ಇದೆಲ್ಲದರೂ ಒಂದು ಸಿಚುವೇಶನ್ ತಕ್ಕಂತೆ ನಾನಿರಬೇಕಾಗಿತ್ತು. ಅದಕ್ಕೆ ನಾನು ಹಾಗೆ ಹೋಗಬೇಕಾಯಿತು. ಇನ್ನೂ ನಾನು ಆವಾಗಲೇ ಸ್ಟ್ರೀಟಿಂದೆಲ್ಲ ತೋರಿಸ್ಲಿಲ್ಲ. ಸೊ ಇದೆಲ್ಲ ಸ್ಟ್ರೀಟಿಂದು. ಇನ್ನು ಕುದುರೆ ಗಾಡಿ ತುಂಬ ಆಸೆ ಇಟ್ಟಿದ್ದೆ ಆಡಬೇಕು ಅಂತ. ಬಟ್ ಅದು 500 ರೂಪಾಯಿ 1,000 ರೂಪಾಯಿ ಪರ್ ಪರ್ಸನ್ನ ಪರ್ ಗಾಡಿಗೆ ಇಷ್ಟು ಹೇಳಿದ್ರು ಆಯಿತಾ. ಸುಮ್ಮನೆ ಅಂದರೆ ಅನಾವಶ್ಯಕಕ್ಕೆ ಅಷ್ಟೆಲ್ಲ ವೇಸ್ಟ್ ಮಾಡೋಕ್ಕೆ ನನಗಿಷ್ಟ ಇರಲಿಲ್ಲ, ಹಾಗಾಗಿ ಅದು ಕೂಡ ಆಡಲಿಲ್ಲ. ಬೇಜಾರಾಯಿತು. ಬಟ್ ನೆಮ್ಮದಿ, ಅದೇ ಹೇಳ್ದೆ ಅಲ್ಲ, ಖುಷಿ ಅಂದರೆ ಏನು ಗೊತ್ತಾ, ಈ ಒಂದು ಥ್ರಿಲ್ಲಿಂಗ್ ಮೂಮೆಂಟನ್ನು ನಾನು ಎಂಜಾಯ್ ಮಾಡಿದ್ದು. ಸೊ ಇಲ್ಲಿ ನೀವು ನೋಡ್ತಾ ಇದ್ರೆ ಲೈಟಿಂಗ್ಸ್ನ ಕನಸು ನನಸಾಗಿರೋ ಇದರೊಳಗೆ ಅವೆಲ್ಲ ಏನು ಹೇಳಿ, ಏನು ಗೊತ್ತಾ, ಇನ್ನೂ ಎಷ್ಟೋ ಜನ ನಾವು ನೋಡ್ತೀವಿ. ಸೊ ಅವ್ರು ಇದೇ ಒಂದು ಖುಷಿನ ಇಲ್ಲಿಗೆ ಬರೋಕ್ಕೂ ಆಗದೆ ನೋಡೋಕ್ಕೂ ಆಗದೆ ಅವ್ರಿಗೊಂಥರ ಬೇಜಾರಿರುತ್ತೆ. ಕೊನೆ ಪಕ್ಷ ನಾನೊಂಥರ ಬ್ಲೆಸ್ಡ್ ಕಿಡ್, ಯಾಕಂದರೆ ನಾನು ಕೊನೆ ಪಕ್ಷ ದರ್ಶನ ಆದರೂ ತೊಗೊಂಡೆ, ದೇವ್ರ ದರ್ಶನ ತೊಗೊಂಡೆ, ಅದೇ ಒಂದು ಖುಷಿ ಅಂತಲೇ ಹೇಳ್ಬೋದು. ಸೊ ಇಷ್ಟೆಲ್ಲ ನೋಡಿದ್ರಿ, ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸಿದ್ದೀನಿ. ಇನ್ನಷ್ಟು ವಿಡಿಯೋ ತೋರಿಸ್ಲಿಲ್ಲ ಅಂತ ನಿಮಗೆಂದು ಬೇಜಾರಾಗಿದ್ದರೆ ಕ್ಷಮಿಸಿ ಅಂತ ಹೇಳ್ತಾ, ಮತ್ತೊಮ್ಮೆ ನೆಕ್ಸ್ಟ್ ಇನ್ನೊಂದು ಸಲ ಬರ್ತೀನಿ, ಇನ್ನಷ್ಟು ಎಕ್ಸ್ಪ್ಲೋರ್ ಮಾಡ್ತೀನಿ, ಪ್ರತಿಯೊಂದನ್ನು ತೋರಿಸ್ತೀನಿ ಆದಷ್ಟು ಅಂತ ಹೇಳ್ತಾ ಟಾಟಾ ಬಾಯ್, ಟೇಕ್ ಕೇರ್. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಮಲೆನಾಡು ವ್ಲಾಗ್ ಯೂಟ್ಯೂಬ್ ಚಾನಲ್ ಜೊತೆಗೆ ಯಾವಾಗಲೂ ಇರಲಿ. ಹಾಗೆ ನಿಮ್ಮ ಒಂದು ಸಪೋರ್ಟ್ ನನ್ನ ಒಂದು ಚಾನಲ್ ಮೇಲೆ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತಾ, ಚಾಮುಂಡೇಶ್ವರಿ ಅಮ್ಮ ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಟಾಟಾ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.